ನಮಸ್ಕಾರ. ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್. ನಾನು ಮಂಜುನಾಥ್ ತೋಟಗೇರ್. ಎಂದಿನಂತೆ ನಮ್ಮ ಕೊಪ್ಪಳ ಜಿಲ್ಲೆಗೆ 3 ದಿನ ಪ್ರವಾಸ ಕೈಗೊಂಡಿರ್ತಕ್ಕಂತಹ ಕರ್ನಾಟಕದ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಹಾಗೂ ಉಪಲೋಕಾಯುಕ್ತರಾಗಿರ್ತಕ್ಕಂತಹ ಬಿ ವೀರಪ್ಪ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಈಗ ಅವರು ಇವತ್ತಿನ ದಿನ ಇಲ್ಲೇ ಕಳೆದಿದ್ದಾರೆ. ಇನ್ನು 2 ದಿನ ಕೊಪ್ಪಳ ಜಿಲ್ಲೆಯಾದ್ಯಂತ ಇಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದಾರೆ. ಮೊಟ್ಟ ಮೊದಲಿಗೆ ಈ ದಿನ ನಮ್ಮ ಕೊಪ್ಪಳ ನ್ಯೂಸ್ ನ ವಿಶೇಷ ಅತಿಥಿಯ ಒಂದು ಸಂಚಿಕೆಯಲ್ಲಿ ಇವರುಗಳ ಜೊತೆ 1-2 ನಿಮಿಷ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ತಮ್ಮ ಬಗ್ಗೆ ಬಹಳ ಕೇಳಿದ್ವಿ. ಮೂಲ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು, ಅತ್ಯಂತ ಬಡತನದಲ್ಲಿ ಬಂದಿದ್ದೀರಿ. ಈಗಿನ ಯುವಕರಿಗೆ ಮತ್ತು ಅಧಿಕಾರಿಗಳಿಗೆ ಮಾದರಿಯಾದ ವ್ಯಕ್ತಿತ್ವ ತಮ್ಮದು. ದೇಶಭಕ್ತಿ ಬಹಳ ಇದೆ. ಸೈನಿಕರಾಗಬೇಕನ್ನೋ ಒಂದು ಕನಸಿತ್ತು. ಗನ್ ಬಗ್ಗೆ ವಿಶೇಷ ಕಾಳಜಿ ಇದೆ. ಭಾರತ ರಾಷ್ಟ್ರ ಧ್ವಜದ ಬಗ್ಗೆ ಹೆಚ್ಚಿನ ಕಾಳಜಿ ಇದೆ. ಈಗ ಸಾಕಷ್ಟು ದಿನಮಾನಗಳನ್ನು ಕಳೆದು ಬಿಟ್ಟಿದ್ದೀರಿ ಸರ್. ಈಗ ಭ್ರಷ್ಟಾಚಾರ ನಿರ್ಮೂಲನೆ ವಿಚಾರದಲ್ಲಿ ತಾವು ತೆಗೆದುಕೊಟ್ಟಿರ್ತಕ್ಕಂಥ ಬೋಲ್ಡ್ ಸ್ಟೆಪ್ ಬಗ್ಗೆ, ತಮಗಿರ್ತಕ್ಕಂಥ ಹಠ ಈಗ ತಾವು ಕಂಡಿರ್ತೀರಿ ಸರ್. ಭ್ರಷ್ಟಾಚಾರ ಅಂತಕ್ಕಂಥ ವಿಚಾರದಲ್ಲಿ ಬರೋದಾದ್ರೆ ನಿರ್ಮೂಲನೆ ಅನ್ನೋ ಒಂದು ಪಾತ್ರ, ಅದರಲ್ಲಿ ತಮ್ಮದು ಬಹುಮುಖ್ಯ ಪಾತ್ರ ಇದೆ. ಹೆಂಗನ್ಸತ್ ಸರ್ ಈಗಿನ ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯ? ನಾನು ಒಬ್ಬನೇ ನಿರ್ಮೂಲನೆ ಮಾಡೋಕ್ಕಾಗೋದಿಲ್ಲ. ಈ ಭ್ರಷ್ಟಾಚಾರ, ಈ ಆಂದೋಲನ ನಾನು ಇವತ್ತು ಸ್ಟಾರ್ಟ್ ಮಾಡಿಲ್ಲ. ನನ್ನ ಬ್ಲಡ್ ಅಲ್ಲೇ ಇದೆ. ಚಿಕ್ಕ ವಯಸ್ಸಿಂದ ನಾನು ಅಗೇನ್ಸ್ಟ್ ಕರಪ್ಷನ್. ಭಗವಂತ ಎಲ್ಲೂ ಆ ಕರಪ್ಷನ್ ಒಳಗಾಗಕ್ಕೆ ಅವಕಾಶ ಕೊಟ್ಟಿಲ್ಲ. ನಾವು ಕೊಳ್ಳಿಲ್ಲ, ತಗೊಳ್ಳಿಲ್ಲ, ಆ ಥರ ಬಂತು. ನಾನು ಅದಕ್ಕೆ ಕಾರಣ ನಮ್ಮ ನೇತಾಜಿಗಳಾದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು, ವಲ್ಲಭಾಯ್ ಪಟೇಲು, ಬಾಬಾ ಅಂಬೇಡ್ಕರ್ ಸಾಹೇಬರು, ವಿವೇಕಾನಂದರು, ಇನ್ನ ಮಹನೀಯರು, ಈ ದೇಶಕ್ಕೆ ಪ್ರಾಣ ಕೊಟ್ಟಂತ ಎಷ್ಟೋ ಮಹನೀಯರು ನನಗೆ ಉದಾಹರಣೆಗಳು. ಅವ್ರಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ, ಜನ್ಮ ಕೊಟ್ಟ ತಂದೆ ತಾಯಿ. ನಮ್ಮಮ್ಮ ಓದ್ಲಿಲ್ಲ, ಅಪ್ಪ 4ನೇ ಕ್ಲಾಸೋ ಇಲ್ಲ 6ನೇ ಕ್ಲಾಸ್ ಓದಿದ್ರು. ಅವರು ಯಾವಾಗಲೂ ನನಗೆ ಹೇಳೋದು ಪಾಠ ಒಂದೇ ಒಂದು, ಅಪ್ಪ ನೀವು ತಲೆ ದಗ್ಗಿಸಿ ಜೀವನ ಮಾಡಿದ್ರೆ ಅವತ್ತು ನೀವು ಸತ್ತಂಗೆ ಅಂತ ನಮ್ಮ ಅಪ್ಪ ಹೇಳೋರು, ನಮ್ಮ ಅಮ್ಮ ಹೇಳೋರು. ಆ ಮಹಾನ್ ಭಾವರ ಒಂದು ಸ್ಪಿರಿಟ್ಟು, ಅಪ್ಪ ಅಮ್ಮ ಅವರ ಒಂದು ಇದನ್ನ ನಾನು ಜೀವನದಲ್ಲಿ ಬೆಳೆಸ್ಕೊಂಡೆ. 65 ವರ್ಷ ಇವಾಗ ರನ್ನಿಂಗ್ ಮಾಡ್ತಾ ಇದೆ. ಮೊದಲಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಿರ್ಮೂಲನೆ ಅನ್ನೋದು ನಾನು ನಂಬಿಕೆ ಇದೆ, ಎಲ್ಲೋ ಒಂದ್ ಕಡೆ ಆಗುತ್ತೆ, ಟೈಮ್ ಬೇಕು. ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ, ನೀವಿರ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ಜನಗಳಿಗೆ ಈ ಭ್ರಷ್ಟಾಚಾರ ಬಗ್ಗೆ ಜಿಗುಪ್ಸೆ ಬಂದಿದೆ. ಸಮಾಜ ರಿವರ್ಸ್ ಸ್ಟೇಜು ಆಗಿದೆ, ರಿವರ್ಸ್ ಆಗ್ತಾ ಇದೆ. ಅದಿನ್ನ ಆಗಬೇಕು. ಅದು ಆಗಬೇಕು ಅಂದ್ರೆ ನನ್ನಂಥವರು ಸುಮಾರು ಜನ ಬರ್ಬೇಕು ಮುಂದೆ. ಬಂದ್ರೆ ಮಹಾತ್ಮ ಗಾಂಧಿ ಒಬ್ಬರೇ ಹೋರಾಟ ಮಾಡಿ ಸ್ವಾತಂತ್ರ್ಯ ಬರ್ತಾ ಇದ್ದಿಲ್ಲ. ಅವ್ರು ಶಾಂತಿ ಪ್ರಿಯರಾಗಿದ್ರು. ಹಿಂದ್ಗಡೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸು, ನೇತಾಜಿ, ಇವರು ನಮ್ಮ ಆಜಾದ್ ಚಂದ್ರಶೇಖರ್, ವಲ್ಲಭಾಯ್ ಪಟೇಲ್, ಇನ್ನ ಮಹಾನ್ ಭಾವರು, ಎಂತ ಮಹಾನ್ ಭಾವರು. ನಮ್ಮಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಇವರು ನಮ್ಮ ಸಂಗೊಳ್ಳಿ ರಾಯಣ್ಣ, ನಮ್ಮ ಕರ್ನಾಟಕದಿಂದ ಸುಮಾರು ಜನ ಸ್ವತಂತ್ರ ಹೋರಾಟ ಮಾಡಿದ ಮೇಲೆ ಇವತ್ತು ನಾವು ಸ್ವತಂತ್ರ ಪಡೆದಿದ್ದೀವಿ. ನನಗೆಲ್ಲ ಒಂದು ಕಡೆ ನೋವೇನು ಅಂದ್ರೆ, ನಿಜ ನನಗೆ ಈ ರಾಷ್ಟ್ರ ಪ್ರೇಮ ಅಂದ್ರೆ ಮೊದಲಿಂದ ಇಷ್ಟ. ಅದು ನನ್ನ ಬ್ಲಡ್ ಅಲ್ಲೇ ಇದೆ. ಚಿಕ್ಕ ವಯಸ್ಸಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಆ ಬಾವುಟ ಒಂದು ದಿವಸ ನಾನು ಫ್ಲಾಗ್ ಮಾಡಬೇಕು ಅಂತ ಆಸೆ ಇತ್ತು. ಭಗವಂತ 8.5 ವರ್ಷ ಮತ್ತೆ ಒಂದು 5 ವರ್ಷ ನನ್ನ ಕಾರ್ ಮೇಲೆ ತಾರಾಡಿಸುವಾಗ ಅವಕಾಶ ಕೊಟ್ಬಿಟ್ಟ. ಎಲ್ಲ ಒಂದ್ ಕಡೆ ಆ ಭಾರತ ಮ್ಯಾಪ್, ಆ ತ್ರಿವರ್ಣ ಧ್ವಜ ನನ್ನ ಪಾರ್ಟ್ ಆಫ್ ಮೈ ಲೈಫ್. ನನ್ನ ಆಫೀಸಲ್ಲಿ ನಾನು ಹೋಗಿದ ತಕ್ಷಣ ನಮ್ಮ ರಿಜಿಸ್ಟ್ರಾರ್ಗೆ ಹೇಳಿ ಹಿಂದ್ಗಡೆ ಆ ಬಾವುಟ ಹಾಕ್ಬೇಕು ಅಂದೆ. ಸರ್ ಅದು ಹೆಂಗ್ ಸರ್? ನಮ್ಮ AC ಗಳು ಹಾಕಿದ್ದಾರೆ, SP ಗಳು ಹಾಕಿದ್ದಾರೆ, DC ನಾನು ಯಾಕೆ ಹಾಕ್ಬಾರ್ದ್ರಿ? ಹಾಕ್ಬೇಕು ಅಂದ್ರೆ ಹಾಕ್ಸಿದೀನಿ ನಾನು. ಎಲ್ಲ ಒಂದ್ ಕಡೆ ಆ ರಾಷ್ಟ್ರ, ಆ ತ್ರಿವರ್ಣ ಧ್ವಜ ಏನಿದೆಯೋ ಆ ಎಲ್ಲಾ ಗುಣಗಳನ್ನ ಬೆಳೆಸ್ಕೊಂಡಿದ್ದೀನಿ ನಾನು. ಬೆಳೆಸ್ಕೊಂಡು ಹೋರಾಟ ಕೇಳ್ತಿದ್ದೀನಿ. ಹೋರಾಟ ಮೊದಲೊಂಥರ ಇತ್ತು, ಇವಾಗ ಸ್ವಲ್ಪ ಫ್ರೀ ಹೋರಾಟ. ಏನು ಅಂದ್ರೆ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ನಾನು ತೆಟ್ಟಿದ್ರು ನಾನು ಕೇರ್ ಮಾಡ್ತಾ ಇಲ್ಲ. ನನ್ನ ಇದಕ್ಕೆ ನಾನು ಹೆದರ್ತಾ ಇಲ್ಲ. ಎರಡನೇದು, ಒಂದು ಮನೆ ಇದೆ, ಒಂದು ಹೆಂಡತಿ ಇದ್ದಾಳೆ, ಒಂದಷ್ಟು ಪೆನ್ಷನ್ ಬರುತ್ತೆ. ಇದು ನಾಳೆ ಹೋಗಪ್ಪ ನಾನು ಹೋಗಕ್ ರೆಡಿ ಆಗಿದ್ದೀನಿ. ಆದ್ರೆ ಈ ದುಷ್ಟ ಸಂಹಾರ ಮಾತ್ರ ಬಿಡೋದಿಲ್ಲ. ದೇವ್ರ ಹತ್ರ ಕೇಳೋದು ಒಂದೇ ಒಂದು, ನಾನು ದೇವರೇ ನನಗೆ
ಆರೋಗ್ಯ ಕೊಡು, ದುಷ್ಟ ಸಂಹಾರ ಮಾಡಕ್ಕೆ ಶಕ್ತಿ ಕೊಡು, ಇನ್ನ ಯಂಗ್ಸ್ಟರ್ಸ್ ನಾನು ಸ್ವಲ್ಪ ಜೊತೆ ಕಳಿಸು ದೇವ್ರೆ. ಎಲ್ಲೋ ಒಂದ್ ಕಡೆ ಆಸೆ, ಅಲ್ಲಲ್ಲೊಂದೊಂದು ಬೀಜ ಹಾಕಿದ್ರೆ ಎಸ್ ಸರ್ ಎಸ್ ಹಿಂಗೆ ಊರೂರು ಹೋಗಿ ಆ ಮಕ್ಕಳೆಲ್ಲ, ನಾನು ಎಲ್ಲ ಹಾಸ್ಟೆಲ್ ಕಡೆ ಹೋಗ್ತಾ ಇದ್ದೀನಿ, ಎಲ್ಲ ಹಾಸ್ಟೆಲ್ ಸ್ಟೂಡೆಂಟ್ಸ್ ಹೋಗಿ ಪಬ್ಲಿಕ್ ಮೀಟಿಂಗ್ ಮಾಡಿ ಹುರಿದುಂಬಿಸ್ತಾ ಇದ್ದೀನಿ ಮಕ್ಕಳನ್ನೆಲ್ಲ. ಎಸ್ ಆ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಬೇಕು ನಾವು ಅಂತ ಒಂದು ಆಸೆ ನನಗೆ. ಒಂದಷ್ಟು ಡಿಸ್ಟಿಕ್ ಹೋಗಿ ಅಷ್ಟು ಕಡೆ ಕಾಲೇಜು ಹಾಸ್ಟೆಲ್ ಎಲ್ಲ ಹೋಗಿ ಎಲ್ಲೋ ಒಂದೊಂದು ಕಡೆ ಬೀಜ ಹಾಕಿ ಬಂದ್ರೆ ಆ ಮಳೆ ಗಾಳಿಗೆ ಬಿದ್ದು ಭೂಮಿ ಒಳಗಡೆ ಹೋಗಿ ಗೊಬ್ಬರ ಆಗಿ ಯಾವತ್ತೋ ಒಂದು ಸಹ ಅದು ಮೊಳಕೆ ಒಡೆದು ಆಚೆ ಬರುತ್ತೆ ಅಂತ, ನಿಜವಾಗ್ಲೂ ಆ ತರ ಕರಪ್ಷನ್ ಹೋಗುತ್ತೆ ಅಂತ ನನಗೆ ಆಸೆ ಇದೆ. ಆ ಆಸೆಯಲ್ಲೇ ಹೋರಾಟ ಮಾಡ್ತಾ ಇದ್ದೀನಿ. ಇದು ನನ್ನ ಧ್ಯೇಯ. ನಿಜ ಸರ್, ತಮ್ಮ ಮಾತು ನಿಜಕ್ಕೂ ಸ್ವಾಗತಾರ್ಹ. ಯಾಕಂದ್ರೆ ಬೇರೆ ಬೇರೆ ಕಡೆ ಈ ಅಕ್ಷರಸ್ಥರನ್ನ, ಈ ಎಜುಕೇಟರ್ಸ್ನ, ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥ ಬೀಜಗಳನ್ನು ಬಿತ್ತಬೇಕನ್ನೋದು ನಿಜವಾಗ್ಲೂ ಸ್ವಾಗತಾರ್ಹ. ಇತ್ತೀಚಿನ ದಿನಮಾನಗಳಲ್ಲಿ ಈ ಎಜುಕೇಟರ್ಸ್ ಇಂದನೇ ಕರಪ್ಷನ್ ಅಂತಕ್ಕಂಥದ್ದು ಕ್ಯಾನ್ಸರ್ ರೋಗ ತರ ಬೆಳೀತಾ ಇದೆ. ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ್ದಾರೆ, ನಮ್ಮ DVG ಗುಂಡಪ್ಪ ಅಂತ ನಮ್ಮೂರು ಮುಳಬಾಗಿಲು ಡಿಸ್ಟಿಕ್ ಅವರು, ನಮ್ಮಲ್ಲಿ ಸ್ವಾತಂತ್ರ್ಯ ಬರೋಕ್ ಮೊದಲು ಬರೀ 18% ಮಾತ್ರ ಲಿಟ್ರೇಚರ್ಸ್ ವಿದ್ಯಾವಂತರಿದ್ರು. ಇವಾಗ 80% ಆಗಿದ್ದೀವಿ. 80% ಅಲ್ಲಿ 90% ವಿದ್ಯಾವಂತ ಮೋಸಗಾರರಿಂದ ದೇಶಕ್ಕೆ ತೊಂದರೆ ಆಗ್ತಾ ಇದೆ, ಅವಿದ್ಯಾವಂತರಿಂದ ಅಲ್ಲ. ಅವಿದ್ಯಾವಂತ ಹೊಟ್ಟೆ ಪಾಡಿಗೆ ಮೋಸ ಮಾಡ್ಬೋದು ಅಷ್ಟೇ, ಆದ್ರೆ ಇವನು ವಿದ್ಯಾವಂತ ಮೋಸಗಾರ. ಅವನು ಈ ನಾನು ಇರ್ಬೇಕು, ಮುಂದೆ 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 ಜನ್ಮಕ್ಕೂ ಆಸ್ತಿ ಇರ್ಬೇಕು ಅಂತ ಅವ್ರು ತಿಳ್ಕೊಂಡಿಲ್ಲ. ಇದೆಲ್ಲ ನಶ್ವರ. ನಮ್ಮ ಪವರು, ನಮ್ಮ ವೆಲ್ತ್ ಬೋತ್ ಆರ್ ಲೈಫ್ಲೆಸ್. ಅದಕ್ಕೆ ಜೀವ ಇಲ್ಲ, ಅದಕ್ಕೆ ಜನ ಹೊಡೆದಾಡ್ತಾ ಇದ್ದಾರೆ. ರಿಲೈಸ್ ಆದ್ರೆ ಒಳ್ಳೇದು. ಯಾರಾದ್ರೂ ಆ ತರ ಇದ್ರೆ ಇವತ್ತಾದ್ರೂ ಅವ್ರು ರಿಲೈಸ್ ಆಗಿ ಈ ಪವರು, ದುಡ್ಡು, ಆಸ್ತಿ, ಅಂತಸ್ತು, ಲೈಫ್ ಇಲ್ಲ, ಅದಕ್ಕೆ ಲಾಸ್ಟ್ ನಿಲ್ಲೋದು ಒಂದೇ ಒಂದು, ನಾವು ಮಾಡಿದ್ದು ಒಳ್ಳೆ ಕೆಲಸ. ಸ್ವಾತಂತ್ರ್ಯ ತಂದ ಮಹಾತ್ಮ ಗಾಂಧಿ ನೆನ್ಸ್ಕೊತೀವಿ, ಸುಭಾಷ್ ಚಂದ್ರ ಬೋಸ್ ನೆನ್ಸ್ಕೊತೀವಿ, ಮಹಾತ್ಮ ಗಾಂಧಿ ನೆನ್ಸ್ಕೊತೀವಿ, ಭಗತ್ ಸಿಂಗ್ ನೆನ್ಸ್ಕೊತೀವಿ, ಆಜಾದ್ ಚಂದ್ರಶೇಖರ್ ನೆನ್ಸ್ಕೊತೀವಿ, ಸಲ್ಲಭಾಯಿ ವಲ್ಲಭಾಯ್ ನೆನ್ಸ್ಕೊತೀವಿ, ಬಾಬಾ ಅಂಬೇಡ್ಕರ್ ಸಂವಿಧಾನ ತಂದ್ರು ಅವ್ರು ನೆನ್ಸ್ಕೊತೀವಿ. ಆ ಸಾಲಿಗೆ ನಾವು ಹೋಗ್ತೀವೆಲ್ಲ ಗೊತ್ತಿಲ್ಲ, ಹೋರಾಟ ಮಾಡ್ತಾ ಇದ್ದೀವಿ. ಆ ಸಾಲಿಗೆ ಹೋಗಕ್ ಪ್ರಯತ್ನ ಮಾಡ್ತಾ ಇದೀವಿ, ಅಷ್ಟೇನೋ ಒಳ್ಳೆ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಕೊನೆದಾಗಿ ಒಂದು ಸರ್, ಕೊಪ್ಪಳ ದಿನ ಇವತ್ತಿನ ಭೇಟಿ ಕೊಟ್ರಿ. ಇವತ್ತು ಆಕ್ಚುಲಿ ಕೊಪ್ಪಳ ಆಲ್ಮೋಸ್ಟ್ ಅಲ್ಲೆಲ್ಲ ಆಸ್ಪತ್ರೆಯಿಂದ ಹಿಡ್ಕೊಂಡು 36 ಆಫೀಸ್ಗೆ ಹೋಗಿದ್ದೀವಿ ಇವತ್ತು ಬೆಳಗ್ಗಿಂದ ನಾವು. ಹೆಂಗೆ ಅನಿಸ್ತು ಸರ್? ಎಲ್ಲಾ ಕಡೆ ನೋವಿದೆ. ಎಲ್ಲ ಒಂದ್ ಕಡೆ ಆ ಭ್ರಷ್ಟಾಚಾರ ಅನ್ನೋದು ಒಂಥರ ಟೆಂಟಕಲ್ಸ್, ಆಕ್ಟೋಪಸ್ ತರ ಹರಡ್ಕೊಂಡ್ಬಿಟ್ಟಿದೆ ಎಲ್ಲ ಕಡೆ. ದೇರ್ ಆರ್ ಗುಡ್ ಆಫೀಸರ್ಸ್, ಎಲ್ಲ ಕೆಟ್ಟವ್ರಿಗೆ ಹೇಳಕ್ ಆಗೋದಿಲ್ಲ ನಾವು. ದೇರ್ ಆರ್ ಗುಡ್ ಆಫೀಸರ್ಸ್, ಒಳ್ಳೆ ಜನನೇ ಇದ್ದಾರೆ. ಅದು ಎಲ್ಲೋ ಒಂದ್ ಕಡೆ ಆ ಕೆಟ್ಟ ಜನ ಜಾಸ್ತಿ ಇದ್ದಾರೆ, ಕೆಟ್ಟ ಆಫೀಸರ್ ಜಾಸ್ತಿ ಇದ್ದಾರೆ. 140 ಕೋಟಿ ಜನಸಂಖ್ಯೆ, 146 ಕೋಟಿ ಆಗಿರ್ಬೇಕು ಇವಾಗ. ನಾವು ಒಂದು 130 ಕೋಟಿ ಜನ ಕೆಟ್ಟವ್ರು ಇರ್ಬೋದು, ಒಂದು 16-20 ಕೋಟಿ ಒಳ್ಳೆಯವರು ಇರ್ಬೋದು. 100ಕ್ಕೆ 10 ಜನ ಒಳ್ಳೆಯವರಿಂದ ಇನ್ನ ದೇಶ ಉಳಿತಾ ಇದೆ. ಆದ್ರೂ ನಾವು ಇಷ್ಟೆಲ್ಲ ಇದ್ರೂ 180 ಕಂಟ್ರಿಗಳಲ್ಲಿ 96ನೇ ಸ್ಥಾನದಲ್ಲಿದೆ ಭಾರತ ಕರಪ್ಷನ್ ಅಲ್ಲಿ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ. 28, 31 ರಾಜ್ಯಗಳು, 28 ಸ್ಟೇಟ್ಸ್, 6 ಯೂನಿಯನ್ ಟೆರಿಟರೀಸ್ 5ನೇ ಸ್ಥಾನದಲ್ಲಿದೆ. ಸ್ಟಿಲ್ ಪ್ರಪಂಚದಲ್ಲೇ ನಾವು ಬಲಿಷ್ಠವಾದ ಭಾರತ 4ನೇ ರಾಷ್ಟ್ರ ಆಗಿದೆ. ಈ ಕರಪ್ಷನ್ ಏನಾದರೂ ಒಂದು ಧೋರಣೆ ತಕೊಂಡು ಮತ್ತೆ ಇದೊಂಥರ ಈ ಕರಪ್ಷನ್ ನಾವು ಹೋರಾಟ ಮಾಡಕ್ಕೆ ಎಲ್ಲ ಜನಾಂಗ ರೆಡಿ ಆಗಿದ್ರೆ ನಾವು ನಂಬರ್ 1 ಇನ್ ದಿ ವರ್ಲ್ಡ್ ಆಗ್ತೀವಿ. ವರ್ಲ್ಡ್ ಅಲ್ಲೇ ಬಲಿಷ್ಠವಾದ ರಾಷ್ಟ್ರ ಆಗುತ್ತೆ ನಾವು. ಇವಾಗ 4ನೇ ಸ್ಥಾನದಲ್ಲಿ ಇದೀವಿ, 3ನೇ ಸ್ಥಾನಕ್ಕೆ ಹೆಜ್ಜೆ ಆಗ್ತಾ ಇದೀವಿ. ಅಷ್ಟೆಲ್ಲ ರಿಸೋರ್ಸ್ ನಮ್ಮಲ್ಲಿದೆ. ಎಲ್ಲ ಒಂದು ಕಡೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಎಲ್ಲ ತೊಂದರೆ ಪಡ್ಕೊತಾ ಇದೀವಿ. ನಾವು ತಿನ್ನೋ ಅನ್ನ ನಮ್ದಾಗಿರ್ಬೇಕು, ನಾವು ರಾತ್ರಿ ಮಲ್ಕೊಂಡು ನಮ್ ನಿದ್ದೆ ಆಗಿರ್ಬೇಕು, ನಾವು ಬದುಕೋ ರೀತಿ ಸಮಾಜಕ್ಕೆ ಮಾದರಿ ಆಗಿರ್ಬೇಕು. ಆ ತೃಪ್ತಿ ಇರ್ಬೇಕು ಜೀವನ. ಅದಿದ್ರೆ ಮಾತ್ರ ತೃಪ್ತಿ ಮತ್ತೆ ಮಾನವೀಯತೆ ಎರಡಿದ್ರೆ ಮಾತ್ರ ನಾವೇನಾದ್ರು ಸಾಧನೆ ಮಾಡಬಹುದು ಅಂತ ನನ್ನ ಆಸೆ. ಕೊನೆಯದಾಗಿ ಯುವಕರಿಗೆ ತಮ್ಮಿಂದ ಒಂದೆರಡು ಸಂದೇಶಗಳು. ನಾನು ಯುವಕರಿಗೆ ಕೇಳೋದೇನೆಂದ್ರೆ, ಈ ಭಾರತ 79 ವರ್ಷ ಸ್ವಾತಂತ್ರ್ಯ ಬಂದ್ರು ಎಲ್ಲೋ ಒಂದ್ ಕಡೆ ಅಲ್ಲಿ ಬಾರ್ಡ್ರಲ್ಲಿ ಸ್ವಾತಂತ್ರ್ಯ ನಮ್ಮ ಸೈನಿಕರು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ರು 1 ನಿಮಿಷಕ್ಕೆ ಒಬ್ಬ ಸೆಕೆಂಡ್ ಸಾಯ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಅಲ್ಲಿ ಬಾರ್ಡ್ರಲ್ಲಿ ಸೈನಿಕರು, ಒಳಗಡೆ ನಮ್ಮ ರಕ್ಷಕರು, ಪೊಲೀಸ್ ಡಿಪಾರ್ಟ್ಮೆಂಟ್, ಎಲ್ರೂ ಕೆಟ್ಟವ್ರಿಲ್ಲ. ಅವ್ರು ಕೆಟ್ಟವರಿದ್ರೆ ಒಂದು ದಿವಸ ಕರ್ನಾಟಕ ಉಳಿಯಲ್ಲ. ದೇರ್ ಆರ್ ವೆರಿ ಗುಡ್ ಪೀಪಲ್. ಎಲ್ಲೋ ಒಂದ್ ಕಡೆ ಅಲ್ಲೊಂದ್ ಕಡೆ ಅವ್ರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಅವರು ಇವರು ಈ ನಮ್ಮ ಸ್ಟೂಡೆಂಟ್ಸ್, ಯಂಗರ್ ಜನರೇಷನ್
ಮನಸ್ಸು ಮಾಡಿದ್ರೆ ಈ ಭ್ರಷ್ಟಾಚಾರ ತೊಲಸ್ಬೋದು ನಾವು. ಅದನ್ನು ತೊಲಸ್ಬೇಕು ಅಂದ್ರೆ ಸಂಕಲ್ಪ ಪ್ರತಿಯೊಬ್ಬರು ಈ ಮೊಬೈಲು ಬಿಟ್ಟು, ಈ ಮೊಬೈಲ್ ಚಾಳಿ, ಫಿಲಿಂ ಚಾಳಿ, ಗಡ್ಡ ಬಿಟ್ಟೋದು ಅವತಾರಗಳು ಅದೆಲ್ಲ ಬಿಟ್ಟು ಸ್ವಲ್ಪ ದೇಶಭಕ್ತಿ ಮೆಲ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ. ನಾನು ನಿಮ್ಮ ಮುಖಾಂತರ ಎಲ್ಲ ನಮ್ಮ ಮಾಧ್ಯಮದವ್ರಿಗೆ ಹೇಳೋದು, ದಯವಿಟ್ಟು ಸರ್ ಸಾಯಂಕಾಲ ದಿನ ಒಂದು 10 ನಿಮಿಷ ನಮ್ಮ ಯೋಧರ ಬಗ್ಗೆ, ನಮ್ಮ ಪೊಲೀಸರು ಪ್ರಾಣ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಬೆಸ್ಟ್ ಪೊಲೀಸ್ ಇನ್ ಕರ್ನಾಟಕ, ಇಂಡಿಯಾದಲ್ಲಿ. ಅವ್ರನ್ನೆಲ್ಲ ಸ್ವಲ್ಪ ಹೈಲೈಟ್ ಮಾಡಿ, ಒಳ್ಳೇದನ್ನ ಹೈಲೈಟ್ ಮಾಡಿ, ಕೆಟ್ಟದನ್ನ ಹೈಲೈಟ್ ಮಾಡಬೇಡಿ. ಯಾವುದೋ ಒಂದು ಮಗು ಗಾಚಾರ ರೇಪ್ ಆಯ್ತು ಅದನ್ನೇ ಜಾಸ್ತಿ ಹೈಲೈಟ್ ಮಾಡ್ತಾರೆ, ಅದು ಮಾಡಬೇಡಿ ದಯವಿಟ್ಟು. ದೇಶಭಕ್ತಿಯನ್ನ ಆ ಒಂದು ಸಾಯಂಕಾಲ ನಮ್ಮ ಯೋಧರು ಮೊದಲು ಏನೇನು ಮಾಡಿದಾರೋ ಅದೆಲ್ಲ ಸ್ವಲ್ಪ ಮಾಡಿ, ಸ್ವತಂತ್ರ ಹೋರಾಟಗಾರರು ಮಾಡಿದ್ದಾರೆ ಅದೆಲ್ಲ ಹೋರಾಟ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ದಿನ ಎಲ್ಲ ಟಿವಿಯಲ್ಲಿ ಸಾಯಂಕಾಲ ಬಂದ್ರೆ, ಇವಾಗ ಮಹಾಭಾರತ ಬಂದು ಎಲ್ಲ ಹಾಕ್ತಾರೆ ಕೂತ್ಕೊಂಡು, ಹಂಗೆ ಸೈನ್ಯ ಬರ್ತಾ ಇದೆ ಅಂತ ಎಲ್ಲ ಕೂತ್ಕೊಂಡು ಹಾಕ್ಬೇಕು ಸಾಯಂಕಾಲ. ಆ ತರ ಧೋರಣೆ ತೆಗಿಬೇಕು. ನೀವು ಮೀಡಿಯಾದ ಮನ್ಸು ಮಾಡಿದ್ರೆ ಅದನ್ನ ತೆಗಿಬೋದು, ಇವಾಗ ಕಡೆ ತರಿಸ್ಬೋದು ನನ್ನ ಆಸೆ ಇದೆ. ಇವಾಗ ನೀವು ಯಾವ್ದೋ ಸೀರಿಯಲ್ ಹಾಕಿದ ತಕ್ಷಣ ಎಲ್ಲ ಮನೆಯವ್ರು ಸಾಯಂಕಾಲ ಸೀರಿಯಲ್ ಹೋಗ್ತಾರೆ. ವೈ ನಾಟ್ ದಿ ಪೆಟ್ಯಾಟಿಕ್ ಫಿಲಿಂ? ದೇಶಭಕ್ತಿ ತೆಗಿತಾ ಇಲ್ಲ, ಅದು ತೆಗಿತಾರೆ ಅವರು ದುಡ್ಡು ಮಾಡೋಕ್ಕೋಸ್ಕರ, ಫಿಲಿಮ್ಗೋಸ್ಕರ ಮಾಡ್ತಾರೆ. ರಿಯಾಲಿಟಿ ತೆಗಿಬೇಕು. ರಿಯಾಲಿಟಿ ತೆಗೆದಾಗ ಮಾತ್ರ ಆಗುತ್ತೆ. ಅದು ನೀವು ಮನಸ್ಸು ಮಾಡಿದ್ರೆ ಪತ್ರಿಕಾ ರಂಗ ಬಲಿಷ್ಠವಾದ ರಂಗ, 4ನೇ ಅಂಗ ಸಂವಿಧಾನದಲ್ಲಿ ಅಂತ ನಾವೆಲ್ಲ ಹೇಳ್ತೀವಿ. ನೀವು ಪತ್ರಿಕಾ ರಂಗ ಬಲಿಷ್ಠ ಆದ್ರೆ ಏನೋ ಸಾಧನೆ ಮಾಡ್ಬೋದು. ನಾನು ನಿಮ್ ಜೊತೆಗಿದ್ದೀನಿ ಹೇಳ್ತಾ, ಬಹುಶಃ ಮಕ್ಕಳಿಗೆ ಹೇಳೋದು ಒಂದೇ ಒಂದು, ನಿಮ್ಮತನ ಉಳಿಸ್ಕೊಳ್ಳಿ. ಯಂಗ್ಸ್ಟರ್ಸ್ ಹೇಳೋದು ಒಂದೇ ಒಂದು, ನಿಮ್ಮನ್ನು ನೀವು ಜಯಿಸಿ ಫಸ್ಟು, ಆಮೇಲೆ ನಾವು ಎಲ್ಲರೂ ಜಯಿಸ್ಬೋದು. ನಿಮ್ಮನ್ನು ನೀವು ಜಯಿಸ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಕುಡ್ತಕ್ಕೋ ಇನ್ನೊಂದಕ್ಕೋ ಕೆಟ್ಟ ಚಟಗಳಿಗೆ ನಿಮ್ಮ ಜೀವನ ಹಾಳು ಮಾಡ್ಕೊತಾ ಇದ್ದೀರಾ. ಆ ಜೀವನ ಹಾಳು ಮಾಡ್ಕೊಂಡ್ರೆ ಮುಂದೊಂದು ದಿವಸ ನಮ್ಮ ಸ್ವಾತಂತ್ರ್ಯ ಉಳಿಸಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ಬರುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಉಳಿಸೋಕೋಸ್ಕರ ಹೋರಾಟ ಮಾಡ್ಬೇಕು, ಆ ತರ ಪರಿಸ್ಥಿತಿ ಬಂದಿದೆ. ಒಂದು ಖಾತಾಗ ಹೋದ್ರೆ ವರ್ಷಾನುಗಟ್ಲೆ, ಒಂದು ಸಣ್ಣ ಇದಕ್ಕೆ ಹೋಗಿ ವರ್ಷಾನುಗಟ್ಲೆ, ಆಮೇಲೆ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ ನನಗೆ. ಈ ಲೋಕಾಯುಕ್ತ ಬಂದ್ಮೇಲೆ ನಮ್ಮ ಜನ ಬದಲು ಸಮಾಜ ಬದಲಾಗ್ಬೇಕು. ಯಾಕೆಂದ್ರೆ ಸುಳ್ಳು ಕೇಸ್ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ. ಕೋರ್ಟಲ್ಲಿ ಸುಳ್ಳು ಕೇಸ್ಗಳಿದೆ, ಲೋಕಾಯುಕ್ತ ಸುಳ್ಳು ಕೇಸ್ ಇದೆ. ಆನೆಸ್ಟ್ ಆಫೀಸರ್ಸ್ ಇದ್ರೆ ಅವ್ನ ಹೆಂಗ್ ತೆಗಿಲ್ಬೇಕು, ಹೆಂಗ್ ಹಾಳು ಮಾಡ್ಬೇಕು ಅಂತ ಸುಮ್ನೆ ಕಂಪ್ಲೇಂಟ್ ಕೊಡ್ತಾರೆ. ಆನೆಸ್ಟ್ ಆಗಿದ್ದಾಗ ಅವನಿಗೆ ಡಿಮಾರಲೈಸ್ ಆಗ್ತಾನೆ. ಅದನ್ನ ಬಿಡಿಸ್ಬೇಕು. ಸತ್ಯಕ್ಕೆ ನ್ಯಾಯಕ್ಕೆ ಹೋರಾಟ ಮಾಡಿ ಅಂತ ಯಂಗ್ಸ್ಟರ್ಸ್ ಎಲ್ಲ ಕೇಳ್ಕೊತೀನಿ. ಸ್ವಲ್ಪ ಕೆಟ್ಟ ಚಟಕ್ಕೆ ದೂರ ಆಗಿ ದೇಶಭಕ್ತಿ ಬೆಳೆಸ್ಕೊಳ್ಳಿ. ನೀವು ಒಳ್ಳೆ ದೇಶಭಕ್ತಿ ಆದರೆ ಇಂದ 10 ಜನ ರೆಡಿ ಆಗಿ ಬಂದ್ರೆ, ಯಂಗ್ಸ್ಟರ್ಸ್ ಮನ್ಸು ಮಾಡಿದ್ರೆ, ಮತ್ತೆ ನಾವು ಈ ಸ್ವಾತಂತ್ರ್ಯ ಹೋರಾಟ ಮಾಡಿದ ಮನುಷ್ಯರು ನಮ್ಮ ಇವ್ರನ್ನ ನೆನೆಸ್ಕೊಂಡು ಈ ಭ್ರಷ್ಟಾಚಾರ ತೊಲಸ್ಬೋದು ನನ್ಗೆ ಆಸೆ. ಇಷ್ಟೊತ್ತು ಕೇಳಿದ್ರಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಉಪಲೋಕಾಯುಕ್ತರಾಗಿರ್ತಕ್ಕಂಥ ಬಿ ವೀರಪ್ಪ ಸರ್ ಅವರ ಹೆಚ್ಚಿನ ಮಾತುಗಳಿದೆ, ಯುವಕರಿಗೆ ಮಾದರಿಯಾಗಿರ್ತಕ್ಕಂಥ ಮಾತುಗಳಿದೆ. ಸರ್ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.